ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮೀತೇಶನ್. ಸ್ನೇಹಿತರೆ ಎಲ್ಲರೂ ಹ್ಯಾಪಿ ಅಲ್ಲ, ಡೂಯಿಂಗ್ ಗುಡ್, ಗ್ರೇಟ್ ಇನ್ ಫೈನ್. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಆಗ್ತಿರೋದು ಮಂತ್ರಾಲಯದಿಂದ. ಸೊ ತುಂಬ ವರ್ಷಗಳಾದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ನೈಟ್ ಎಲ್ಲ ನಿದ್ದೆ ಮಾಡಿಲ್ಲ, ಸೊ ಕಣ್ಣೆಲ್ಲ ಸ್ವಲ್ಪ ಓದ್ಕೊಂಡ್ಬಿಟ್ಟಿದೆ. ಇವಾಗ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಬನ್ನಿ ಮಮ್ಮಿ ಏನು ಮಾಡ್ತಿದ್ದಾರೆ ನೋಡಿ ಗೈಸ್. ನಮ್ಮ ಮಮ್ಮಿ ಇಲ್ಲಿ ಫೋನ್ ನೋಡ್ತಿದ್ದಾರೆ. ನನ್ನ ತಮ್ಮ ಹಾಯ್ ಮಾಡು. ಅಜ್ಜಿ, ಅಜ್ಜ, ನಮ್ಮ ಮಾಮ ಹಾಯ್. ಸೊ ಎಸ್, ಇವಾಗ ಇಲ್ಲಿಂದ ಹೊರಟು ದರ್ಶನಕ್ಕೆ ಹೋಗ್ಬಿಟ್ಟು ಬರೋಣ. ಸೊ ನೈಟೆಲ್ಲ ಫುಲ್ ನಿದ್ದೆ ಮಾಡಿಲ್ಲ, ತಲೆ ಎಲ್ಲ ನೋಡ್ತಿದ್ದೆ. ನನಗೆ ಬೇಗ ಹೋಗಿ ಆಮೇಲೆ ಇನ್ನೂ ಒಂದಷ್ಟು ಪ್ಲೇಸಸ್ ಇದೆಯಲ್ಲ ಅದನ್ನೆಲ್ಲ ಕವರ್ ಮಾಡಬೇಕು. ಆ್ಯಂಡ್ ನಾನು ಸ್ಯಾರಿ ಹಾಕ್ಕೊಂಡಿದ್ದೀನಿ, ಒಂದು ನಿಮಿಷ ತೋರಿಸ್ತೀನಿ. ದಿಸ್ ಇಸ್ ಮೈ ಸ್ಯಾರಿ. ಬ್ಯಾಂಗಲ್ಸ್ ಹಾಕ್ಕೊಂಡಿದ್ದೀನಿ, ಹೂವು ಹುಡ್ಕೊಂಡಿದ್ದೀನಿ, ಇಯರಿಂಗ್ಸ್ ಅಷ್ಟೇ. ಇದು ನನ್ನ ಔಟ್ಫಿಟ್ ಇವತ್ತು. ತುಂಬ ಸ್ಯಾರಿ ವೈಬ್ ಚೆನ್ನಾಗಿ ವೆಲೆ ಟ್ರೆಡಿಷ್ನಲ್ ಸಖತ್ತ ಕಾಣಿಸ್ತಿದೆ. ಸೊ ಸ್ವಲ್ಪ ಪಿಂಪಲ್ಸ್ ಆಗಿಬಿಟ್ಟಿದೆ, ಪಿಂಪಲ್ ಮಾರ್ಕ್ಸ್ ಕೂಡ ಆಗಿಬಿಟ್ಟಿದೆ. ಏನೂ ಮಾಡೋಕ್ಕಾಗಲ್ಲ, ದ್ಯಾಟ್ಸ್ ಫೈನ್. ಹೋಗಬೇಕಾದ್ರೆ ನಾನು ಬ್ಲಾಗ್ ಮಾಡ್ತೀನಿ, ತೋರಿಸ್ತೀನಿ. ಬಾಯ್. ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ರಶ್ ಇಲ್ಲ, ಡೈರೆಕ್ಟಾಗಿ ಹಾಗೆ ಬಂದಿದ್ದೀವಿ. ಸೊ ಎಸ್, ಹಿಂದ್ಗಡೆ ಎಲ್ಲರೂ ಬರ್ತಿದ್ದಾರೆ. ಸೊ ಅಲ್ಲಿ ವಿಜಯ ನಮಸ್ಕಾರ ಸಮಯ ಆಗ್ತಾಯಿತ್ತು. ಕೂಡ ವಿಜಯ ನಮಸ್ಕಾರ ಸೇರಿತ್ತು. ದರ್ಶನ ಎಲ್ಲ ಸಕ್ಕತ್ತಾಗಿತ್ತು. ಸೊ ದರ್ಶನ ಏನು ಮಾಡಿಕೊಂಡು ಕೂಡ ವಿಜಯ ನಮಸ್ಕಾರ ಮಾಡಿದೆ. ಸೊ ನಾನು ವಿಜಯ ನಮಸ್ಕಾರ ಮುಗಿಸ್ಕೊಂಡು ಹಾಗೆ ಅಲ್ಲೇ ಸ್ವಲ್ಪ ಕುತ್ಕೊಂಡು ಅಲ್ಲಿ ಈಸ್ ಅನಿಸ್ತಿತ್ತು. ಸೊ ಅಲ್ಲೇ ಸ್ವಲ್ಪ ಕುತ್ಕೊಂಡು ಎಲ್ಲರೂ ಆಮೇಲೆ ನೆಕ್ಸ್ಟು ನಾವು ಅಲ್ಲಿಂದ ಹಾಗೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅದಕ್ಕಿಂತ ಮುಂಚೆ ಇಲ್ಲಿ ನಾನು ವೀಡಿಯೋ ಮಾಡ್ತಿದ್ದೆ. ಸೊ ಸುಮ್ಮನೆ ಹಂಗೆ ಗೈಸ್ ಇಲ್ಲಿಗೆ ಬಂದಿದ್ದೀವಿ ಗೈಸ್. ಇಲ್ಲಿ ನೀರಿಲ್ಲ ಗೈಸ್. ಸೊ ಇಲ್ಲಿ ಪ್ಲೇಸ್ ನೋಡಿಕೊಂಡು ಹಾಗೆ ನಾವು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ. ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ಹಾಗೆ ಅಲ್ಲಿಂದ ಬಂದು ವಿಡಿಯೋ ಮಾಡ್ತಾಯಿದ್ದೀನಿ ನಾನು. ದರ್ಶನ ಚೆನ್ನಾಗಾಯಿತು ಗೈಸ್. ಹಾಯ್ ಮಾಡಿ ಎಲ್ಲರೂ, ಹಾಯ್ ಯುವರಾಜ್, ಹಾಯ್. ಸೊ ಇಲ್ಲಿಗೆ ಬಂದು ನಾವು ಮತ್ತೆ ವಾಪಸ್ಸು ಸ್ವಲ್ಪ ವಿಡಿಯೋ ಮಾಡಿಕೊಂಡು ಹಾಗೆ ನಾವು ಅಭಯ ಆಂಜನೇಯ ಸ್ವಾಮಿ ಟೆಂಪಲ್ ಹಾಗೆ 5 ಪ್ಲೇಸಸ್ ಏನಿದೆ ಅಲ್ಲಿ ಕವರ್ ಮಾಡೋಕ್ಕೆ ಅಂತ ಹೋದ್ವಿ. ಹಾಯ್ ಮಾಡು. ಸೊ ಇಲ್ಲಿ ಕೂಡ ಎಲ್ಲ ಚೆನ್ನಾಗಿ ದರ್ಶನ ಮಾಡಿಕೊಂಡು ಹಾಗೆ ಅಮ್ಮ ಫೋಟೋ ತೆಗಿಯೋಕ್ಕೆ ಅಂತ ಹೋದಾಗ ಕಣ್ಣಲ್ಲಿ ಹಾಕ್ಕೊಂಬಿಡೋದು ಫುಲ್ಲು ಬಿಸಿಲಿಗೆ. ಸೊ ಅಷ್ಟು ಬಿಸಿಲಿತ್ತು. ಸೊ ಇಲ್ಲಿ ದರ್ಶನ ಮುಗಿಸ್ಕೊಂಡು ನಾವು ಹೊರಟಿದ್ದು ಅಪ್ಪಣ್ಣಾಚಾರ್ಯರ ಮನೆ ಹಾಗೂ ಬಿಚ್ಚಲಮ್ಮ ದೇವಸ್ಥಾನ. ಅಲ್ಲಿ ಕೂಡ ದರ್ಶನ ಸಖತ್ತಾಗಾಯಿತು ಆ್ಯಂಡ್ ತುಂಬಾ ಪೀಸ್ಫುಲ್ಲಾಗಿ ಅನಿಸ್ತು. ನೀರಲ್ಲಿ ತುಂಬ ಕಡಿಮೆ ಆಗಿಬಿಟ್ಟಿತ್ತು. ಅದೊಂದು ಬಿಟ್ಟರೆ ಎವ್ರಿಥಿಂಗ್ ವಾಸ್ ವೆಲ್ ಆ್ಯಂಡ್ ಗುಡ್. ಸೊ ಸಖತ್. ಸೊ ಇಲ್ಲಿ ಕೂಡ ದರ್ಶನ ಎಲ್ಲ ಚೆನ್ನಾಗಾಯಿತು. ದರ್ಶನ ಆದಮೇಲೆ ನನಗೆ ಏನು ಮಾತಾಡೋಕ್ಕಾಗ್ತಿರ್ಲಿಲ್ಲ ಅಲ್ಲಿ. ಸೊ ಅದಕ್ಕೆ ಸುಮ್ಮನೆ ಹಿಂಗೆ ವೀಡಿಯೋ ಮಾಡಿಕೊಂಡು ವಾಯ್ಸ್ ಓವರ್ ಕೊಡೋಣ ಅಂತ ಹೇಳಿಬಿಟ್ಟು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ಇಲ್ಲಿ ಸ್ವಲ್ಪ ವೀಡಿಯೋ ಮಾಡಿಕೊಂಡು ವೀಡಿಯೋದಲ್ಲಿ ಯೂಟ್ಯೂಬಲ್ಲಿ ಹಾಕಬೇಕು ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಿಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದ ಪ್ಲೇಸು ಬಿಚ್ಚಲಮ್ಮ ದೇವಸ್ಥಾನ. ಅಲ್ಲೇ ಇದೆ ಅಲ್ವಾ. ಸೊ ಬಿಚ್ಚಲಮ್ಮ ದೇವಸ್ಥಾನಕ್ಕೆ ಹೋದ್ವಿ. ಬಿಚ್ಚಲಮ್ಮನ ದೇವಸ್ಥಾನ ಇದು ಇವಾಗ ಚೆನ್ನಾಗಿ ಕಟ್ಟಿದ್ದಾರೆ. ಸೊ ಹಳೆದಾಗಿ ಈ ಥರ ಕಾಣಿಸ್ತಾ ಇತ್ತು. ಇವಾಗ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಹಾಗೆ ನೆಕ್ಸ್ಟು ನಾವು ಹೊರಟಿದ್ದು ಅಪ್ಪಣ್ಣಾಚಾರ್ಯರ ಮನೆಗೆ. ಇದು ಅಪ್ಪಣ್ಣಾಚಾರ್ಯರ ಮನೆ. ಇಲ್ಲಿ ರಾಯರ್ ಕೂತ್ಕೊಂಡು ಧ್ಯಾನ ಮಾಡ್ತಿದ್ರು ಅಲ್ವಾ. ಸೊ ಇದೇ ಆ ಜಾಗ.
ಸೊ ಅಲ್ಲಿ ರಾಯರ್ ಫೋಟೋಗಳೆಲ್ಲ ಹಾಕಿಬಿಟ್ಟು ಅಲ್ಲಿ ಕತೆಗಳೆಲ್ಲ ಹೇಳಿದ್ದಾರೆ. ಸೊ ನೀವು ಅಲ್ಲಿಗೆ ಹೋದಾಗ ಅದನ್ನು ಓದಿ, ಚೆನ್ನಾಗಿ ಅನಿಸುತ್ತೆ. ಮತ್ತು ಅಲ್ಲಿಂದ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲಿ ವಿಡಿಯೋ ಅಲೋ ಇರಲಿಲ್ಲ. ಸೊ ಹಾಗೆ ಈಚೆಗಡೆ ಬಂದು ನೋಡಿದ್ರೆ ಇಲ್ಲಿ ಕೋತಿಗಳೆಲ್ಲ ಎಷ್ಟು ಚೆನ್ನಾಗಿ ಮಲ್ಕೊಂಡಿತ್ತು. ಸೊ ರೈಸ್ ಇವಾಗ ಬಂದು ಇವಾಗ ಪ್ರಸಾದ ತಿಂತಾ ಇದ್ದೀವಿ ಎಲ್ಲರೂ. ಪರಿಮಳ ಪ್ರಸಾದ. ನಮ್ಮ ಅಜ್ಜಿ ನೋಡಿ ಕೆಳಗೆ ಕುತ್ಕೊಂಡ್ಬಿಟ್ಟಿಲ್ಲ. ಪ್ರಸಾದ ಮಾತ್ರ ಸಗದಾಗಿದೆ. ಸೊ ಇವಾಗ ಔಟ್ಫಿಟ್ ಚೇಂಜ್ ಮಾಡಿ ನೈಟ್ ಮತ್ತೆ ವಾಪಸ್ ಹೋದರೆ ವ್ಲಾಗ್ ಮಾಡ್ತೀನಿ, ಇಲ್ಲ ಅಂದರೆ ಹೋಗಿಲ್ದೆ. ಸೊ ಇದು ಬಂದುಬಿಟ್ಟು ನಾನು ಮಮ್ಮಿ ಇಬ್ಬರು ಇನ್ನೊಂದ್ಸರಿ ದರ್ಶನ ಮಾಡೋಕ್ಕೆ ಅಂತ ಬಂದಾಗ ವೀಡಿಯೋ ಮಾಡಿದ್ದು. ವೀಡಿಯೋ ಮಾಡಲಿಲ್ಲ ನಾನು, ಜಸ್ಟ್ ಈಚೆಗಡೆಯಿಂದ ವೀಡಿಯೋ ಮಾಡಿಕೊಂಡೆ ಅಷ್ಟೇ. ನೆಕ್ಸ್ಟ್ ಇದು ನಾನು 2ನೇ ಸರಿ ಬಂದಾಗ ಅಂತ ಹೇಳಿಬಿಟ್ಟು ಹೇಳಿದ್ನಲ್ಲ, ಸೊ ಅವಾಗ ವೀಡಿಯೋ ಮಾಡಿರೋದು. ಇದು ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಹಾಕಿದರು. ಸೊ ಅವಾಗ ಹಾಗೆ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ವೀಡಿಯೋ ಮಾಡಿಕೊಂಡೆ. ಇದು ಬಂದುಬಿಟ್ಟು ನಾನು 3ನೇ ಸರಿ ದರ್ಶನ ಮಾಡಬೇಕು ಅಂತ ಬಂದಾಗ ವೀಡಿಯೋ ಮಾಡಿರೋದು. ಇದು 3ನೇ ಸರಿ ದರ್ಶನ. ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ಈಚೆಗಡೆಯಿಂದ ನೋಡ್ತಿದ್ದೀರಲ್ವ. ಸೊ 3ನೇ ಸರಿ ದರ್ಶನ ಮಾಡ್ತಾ ಇದ್ದೀನಿ ನೋಡಿ, ಎಷ್ಟು ಚಂದ. ಸೊ ಇಲ್ಲಿ ನಾನು ವೀಡಿಯೋ ಮಾಡಬೇಕಾದ್ರೆ ತೇರು ಎಳೆಯೋಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ರು. ಸೊ ಆವಾಗ ನಾನು ಹಾಗೆ ಪಟ್ಟಂತ ಒಳಗಡೆ ಹೋದೆ, ನಾನು ಮೇನ್ ಗೇಟಿಂದ. ಸೊ ನೀವು ಕೂಡ ರಾಯರ ದರ್ಶನ ಇಲ್ಲಿಂದನೇ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿತ್ತು. ಹಾಗೆ ನಾನು ತೇರು ನೋಡಬೇಕಾದ್ರೆ ಎಲ್ಲೊಂದು ಸ್ಪೆಷಲ್ ಮೂಮೆಂಟ್ ಆಗುತ್ತೆ ನನಗೆ. ಅದು ಏನು ಸ್ಪೆಷಲ್ ಮೂಮೆಂಟ್ ಅಂತ ಈ ವಿಡಿಯೋದಲ್ಲೇ ಹೇಳ್ತೀನಿ ನೋಡಿ. ಗುರುಗಳು ಬಂದರು. ಗುರುಗಳು ಬರೋ ರೂಮ್ ಮಾತ್ರನೇ ಇದ್ದೆ ನಾನು. ಸೊ ಅಲ್ಲಿ ತುಂಬಾ ಹೋಗ್ಬೇಕು. ಅವರು ಸ್ಟಾರ್ಟಿಂಗಲ್ಲಿ ದೇವರ ಹತ್ರ ಹೋಗ್ಬೇಕಾದ್ರೆ ನಾನು ಬ್ಲೆಸ್ಸಿಂಗ್ಸ್ ತೊಗೊಂಡೆ. ಹಾಗೆ ಬರಬೇಕಾದ್ರೆ ಇರಲಿ ಅಂತ ಹೇಳಿಬಿಟ್ಟು ವೀಡಿಯೋ ಮಾಡಿಕೊಂಡೆ. ಆ ಕ್ಲಿಪ್ಸಲ್ಲಿ ನನಗೆ ಗುರುಗಳು ಒಂದೇ ಒಂದು ಸೆಕೆಂಡ್ ಐ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ನಾನು ಸ್ಲೋ ಮೋಷನ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ಈ ಸ್ಪೆಷಲ್ ಮೂಮೆಂಟ್ನ ನಾನು ವೀಡಿಯೋ ಮಾಡಿದ್ದೀನಿ ಅನ್ನೋ ಒಂದು ಖುಷಿ ಇದೆ ನನಗೆ. ಸೊ ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಾನು ಮಂಗಳೂರಿನಿಂದ ಬಂದು ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಎಂದ್ಕೊಳ್ಳೋಣ ಅಂತ. ಹಾಗೆ ನನ್ನ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು, ಹೇಗೆಲ್ಲ ಆಯಿತು, ಎಷ್ಟು ಚೆನ್ನಾಗಿತ್ತು ನನ್ನ ಮೂಮೆಂಟ್ಸ್, ಹಾಗೆ ನನ್ನ ಎಕ್ಸ್ಪೀರಿಯೆನ್ಸ್ ನನಗೆ ಎಷ್ಟು ಖುಷಿ ಆಯಿತು ಅಂತ ನಾನು ಹೇಳ್ತೀನಿ ಬ್ಲಾಗಲ್ಲಿ. ಸೊ ಎಸ್, ಫಸ್ಟ್ ಥಿಂಗ್ ನಾನಲ್ಲಿ ಹೋಗಿ ಇದ್ದರೂ ನಾನು ಸಂಜೆ ಹೋಗಿದ್ದೀನಿ. ನಾನು ಬೆಳಿಗ್ಗೆ ಎದ್ಬಿಟ್ಟು ದರ್ಶನಕ್ಕೆ ಹೋಗೋ ತನಕ ನಾನು ಬಿಲೀವ್ ಮಾಡಲಿಲ್ಲ ದಟ್ ಐ ಆಮ್ ಹಿಯರ್. ನಂಗೆ ಅದು ಪ್ರೊಸೆಸ್ ಮಾಡ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ. ಅಷ್ಟು ನಾನು ಕಳೆದೋಗ್ಬಿಟ್ಟಿದ್ದೆ. ಸೊ ಅಷ್ಟು ಚೆನ್ನಾಗಿತ್ತು, ಅಷ್ಟು ಸಕಲಾಗಿತ್ತು. ಐ ಫೀಲ್ ಐ ಆಮ್ ಸೋ ಬ್ಲೆಸ್ಡ್ ಅಂತ. ಏನಕ್ಕಂದರೆ ನಾನು 3 ಸರಿ ದರ್ಶನ ಮಾಡಿದೆ. ಬೆಳಿಗ್ಗೆ ಒಂದು ಸರಿ ಮಾಡಿದೆ, ಸಂಜೆ ಒಂದು ಸರಿ ಮಾಡಿದೆ, ಹಾಗೆ ತೇರಿಗೆ ಬೇಕಾಗಿ ಒಂದು ಸರಿ ಮಾಡಿದೆ. ಹಾಗೆ ನನ್ನ ಗುರುಗಳನ್ನ ನೋಡಿದೆ. ಆ್ಯಂಡ್ ಆ ಮೂಮೆಂಟ್ ಇದೆಯಲ್ಲ, ನನ್ನ ಕೈಯೆಲ್ಲ ಫುಲ್ ಶಿವರ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅದನ್ನ ಎಕ್ಸ್ಪೀರಿಯೆನ್ಸೇ ಬೇರೆ ಗೈಸ್. ಸೊ ಗುರುಗಳನ್ನ ನೋಡಿದೆ, ತೇರಿಗೆದ್ದು ನೋಡಿದೆ. ಫುಲ್ ರಾಯರ್ನ 3 ಸರಿ ದರ್ಶನ ಮಾಡ್ಕೊಂಬಂದೆ ನಾನು. ಸೊ ಐ ವಾಸ್ ವೆರಿ ಹ್ಯಾಪಿ. ಆ್ಯಂಡ್ ಅಲ್ಲಿ ನನಗೆ ಸುಸ್ತಾಗಿಬಿಟ್ಟಿತ್ತಲ್ವ, ನಾನು ಫುಲ್ಲು ನಂದು ಹೆಜ್ಜೆ ನಮಸ್ಕಾರ ಹಾಕಿಬಿಟ್ಟು ಫುಲ್ ಸುಸ್ತಾಗಿಬಿಟ್ಟಿದೆ. ಆವಾಗ ನನಗೆ ಅದಕ್ಕೋಸ್ಕರ ಏನು ತೊಗೊಳಕ್ಕಾಗಿರಲಿಲ್ಲ. ಸೊ ಆದರೂ 2 ಐಟಮ್ಸ್ ತೊಗೊಂಬಂದೆ ನಾನು. ಏನಂದರೆ 2 ನನಗೆ ಮಾತ್ರ 2 ಐಟಮ್ಸ್. ದೇವ್ರ ಸಾಮಾನುಗಳನ್ನ ತುಂಬಾ ತೊಗೊಂಬಂದ್ಬಿಟ್ಟಿದ್ದೀನಿ ನಾನೀಗ. ಸೊ ಅಲ್ಲಿ ಏನೇನು ನಾನು ತೊಗೋಬೇಕು ಅಂತ ಇತ್ತು ಎಲ್ಲ ತೊಗೊಂಡೆ. ಆ್ಯಂಡ್ ಇಟ್ ವಾಸ್ ವೆರಿ ಗುಡ್. ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಯಾವ ಥರ ನೋಡಿ ಪ್ಲೀಸ್ ಹೆದರ್ಕೋಬೇಡಿ, ಬಿಕಾಸ್ ನಾನು ತಲೆ ನೋವ್ತಿತ್ತು ಅಂತ ಹೇಳ್ಬಿಟ್ಟು ಎಣ್ಣೆ ಹಚ್ಕೊಂಡಿದ್ದೀನಿ. ಇವಾಗ ನಾನು ಈ 2 ನೆಕ್ ಪೀಸ್ನ ತೊಗೊಂಬಂದೆ. ಸೊ ಈ 2 ನೆಕ್ ಪೀಸ್ನ ತೊಗೊಂಬಂದೆ ನಾನು. ಒಂದು ಬಂದ್ಬಿಟ್ಟು ಇದು ನನಗೆ ಏನಕ್ಕೆ ಇಷ್ಟ ಆಯಿತು ಅಂತಲೇ ಗೊತ್ತಿಲ್ಲ. ಸೊ
ನಾನು ಈ ನೆಕ್ ಪೀಸ್ನ ನೋಡಿಬಿಟ್ಟು ನಾನು ಇಷ್ಟೇ ಲೆಂತ್ ಇರೋದು ಅಂತ ಹೇಳಿ ನೆಕ್ ಚೋಕೋ ಥರ ಬರುತ್ತೆ ಅಂತ ಅಂದ್ಕೊಂಡು ತೊಗೊಂಡೆ. ಬಟ್ ಅನ್ಫಾರ್ಚುನೇಟ್ಲಿ ಇದು ಬಂದುಬಿಟ್ಟು ಇಷ್ಟು ಲಾಂಗ್ ಪೀಸು. ದೆನ್ ಇದು ನನ್ನ ಫೇವ್ರೆಟ್, ಇದು ನನಗೆ ತುಂಬ 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 ಫೇವ್ರೇಟ್. ಏನಕ್ಕಂದರೆ ಐ ಲವ್ ದಿಸ್ ಥಿಂಗ್ ಚೈನ್ ಏನಿದೆ ಅದು ಇಷ್ಟ ಆಯಿತು ನನಗೆ, ಅದಕ್ಕೋಸ್ಕರ ತೊಗೊಂಡೆ. ಅಟ್ಲೀಸ್ಟ್ ಏನಾದರೂ ತೊಗೋಬೇಕು ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು ನಾನು ಇದೆರಡನ್ನ. ನನ್ನ ನೇಲ್ ಪಾಲಿಷ್ನ ಇಗ್ನೋರ್ ಮಾಡಿ ತುಂಬ ಕಚ್ಚಡವಾಗಿ ಕಾಣಿಸ್ತಿದೆ. ಸೊ ಇದೆರಡನ್ನ ತೊಗೊಂಡೆ. ದೇವ್ರ ಸಾಮಾನುಗಳನ್ನ ತುಂಬಾ ತೊಗೊಂಡಿದ್ದೀನಿ. ನಾನು ಮಮ್ಮಿ ಸೇರ್ಕೊಂಡು ತೊಗೊಂಡಿದ್ದು. ಹಾಗೆ ತುಂಬಾ ಖುಷಿಯಾಯಿತು ಹೋಗಿ ಬಂದಿದ್ದು. ಅಮ್ಮಗೂ ತುಂಬ ಖುಷಿಯಾಯಿತು. ಆ್ಯಂಡ್ ನಾನು ಏನು ಅಂದ್ಕೊಂಡಿದ್ದೆ ಅದೆಲ್ಲ ಆಯಿತು ಅನ್ನೋದು ನನಗೆ ಸಾರ್ಥಕತೆ ಇದೆ ಹೋಗಿ ಬಂದಿದ್ದಕ್ಕೂ. ಆ್ಯಂಡ್ ಇಷ್ಟೇ ನಾನು ತೊಗೊಂಡಿದ್ದು. ಹಾಗೆ ದೇವ್ರ ಸಾಮಾನು ಒಂದಷ್ಟು ತೊಗೊಂಡೆ, ಬಟ್ ಅದನ್ನೆಲ್ಲ ತೋರ್ಸೋಕ್ಕಾಗಲ್ಲ. ವಿಡಿಯೋ ನನಗೆ ಯಾವಾಗ ಅಪ್ಲೋಡ್ ಆಗೋದು ಗೊತ್ತಿಲ್ಲ. ಬಟ್ ನಾನು ಹೋಗಿದ್ದು ಮಾರ್ಚ್ ಸ್ಟಾರ್ಟಿಂಗಲ್ಲಿ. ಹಾಗೆ ರಶ್ ಇಲ್ಲದೆ ಇರೋ ಕಾರಣ ನಾನು 3 ಸಲ ದರ್ಶನ ಮಾಡಿದೆ. ಲೈಕ್ ವರ್ಧಂತಿ ಇತ್ತಲ್ವ ರಾಯರ್ದು, ಆವಾಗ ಎಲ್ಲರೂ ತುಂಬ ಜನ ಬಂದು ಹೋಗಿದ್ದರಿಂದ ಈ ಸರಿ ನಾನು ಹೋದಾಗ ಕಮ್ಮಿ ಜನ ಇದ್ದರು. ಅದಕ್ಕೋಸ್ಕರ ನನಗೆ 3 ಸಲ ದರ್ಶನ ಆಯಿತು. ಸೊ ಎಸ್, ಮುಂದೆ ಇನ್ನೊಂದು ವೀಡಿಯೋ ಬರ್ತಾಯಿದೆ. ಅದನ್ನು ಈ ಥರ ವೆಯ್ಟ್ ಮಾಡಿಸಿ ಲೈಕ್ ವ್ಲಾಗೇ ಮಾಡಿರಲಿಲ್ಲ ನಾನು. ಸೊ ವ್ಲಾಗ್ ಮಾಡದೇ ಇರೋ ಕಾರಣ ನಾನು ಐ ಆಮ್ ಥ್ಯಾಂಕ್ಫುಲ್ ದಟ್ ಐ ಹ್ಯಾವ್ ಡನ್ ಅ ವ್ಲಾಗ್ ಮೆಮೊರಿಗೋಸ್ಕರ ಆದರೂ. ಆ್ಯಂಡ್ ಈ ಮುಂದಿನ ವೀಡಿಯೋ ಸ್ವಲ್ಪ ಚೆನ್ನಾಗಿ ಬರ್ತಾಯಿದೆ. ಈ ಸರಿ ನಾನು ಎಲ್ಲರ ಕೈಯಲ್ಲಿ ಜಸ್ಟ್ ಮಾತಾಡ್ಸಿದ್ದೀನಿ. ಆ್ಯಂಡ್ ನನಗೆ ಒಬ್ಬಳಿಗೆ ಮಾತಾಡಿ ಸಾಕಾಗೋಯಿತು. ಸಾಕಾಗೋಯಿತು ಅಂತಲ್ಲ, ನಮಗೆ ಯಾರಾದರೂ ಮಾತಾಡಿದ್ರೆ ಆವಾಗ ಸ್ವಲ್ಪನಾದರೂ ವ್ಲಾಗ್ ಚೆನ್ನಾಗಿರುತ್ತೆ. ನಾನೊಬ್ಬಳೇ ಮಾತಾಡಿದ್ರೆ ಬೋರ್ ಆಗಿರುತ್ತೆ ಅದು. ಸೊ ಅದಕ್ಕೋಸ್ಕರ ಇದು ತುಂಬಾ ಸಿಂಪಲ್ ಆಗಿತ್ತು ವ್ಲಾಗು. ಐ ಹೋಪ್ ಇದನ್ನೆಲ್ಲ ನೀವು ಇಷ್ಟಪಟ್ಟಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಮುಂದಿನ ವೀಡಿಯೋ ತುಂಬಾ ಇಂಟ್ರೆಸ್ಟಿಂಗಾಗಿ ತೊಗೊಂಬರ್ತೀನಿ ಅಂತ ಹೇಳ್ತಾ ಮುಂದಿನ ವೀಡಿಯೋ ಆದಷ್ಟು ಬೇಗ ಬರ್ತಾಯಿದೆ. ಓಕೆ, ಸೊ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.